ಮಾನವ ಲೋಕಕ್ಕೆ ಅಚ್ಚರಿಯನ್ನ ಉಂಟು ಮಾಡುತ್ತವೆ. ಹಾಗೆಯೇ ಹೊಸ ಹೊಸ ಆವಿಷ್ಕಾರಗಳು ಕೂಡ ಆಗ್ತಾನೆ ಇರುತ್ತವೆ. ಇದಕ್ಕೆ ಮತ್ತೊಂದು ಸೇರ್ಪಡೆ ಸಿಲಿಕಾನ್ ಸಿಟಿಯ ಯುವ ವಿಜ್ಞಾನಿಗಳು ತಯಾರಿಸೋ ರೋಬೋ. ಅದರ ವಿಶೇಷ ಏನು ಅಂತ ತಿಳ್ಕೊಬೇಕಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಲೋಕೇಶ್ ಹಾಗೂ ಮಂಜುನಾಥ್ ಯುವ ವಿಜ್ಞಾನಿಗಳು ಇಬ್ಬರು ಸೇರಿ ಅಲನ್ ಮೋಟೋ 10 ಅನ್ನೋ ರೋಬೋವನ್ನ ತಯಾರಿಸಿದ್ದಾರೆ. ಇಬ್ಬರು ಐಟಿಐ ಓದ್ತಾ ಇದ್ದಾರೆ. ಕಳೆದ 4 ವರ್ಷಗಳಿಂದ ರೋಬೋ ಯಂತ್ರವನ್ನ ತಯಾರಿಸಬೇಕು ಅನ್ನೋ ಕನಸು ಕಂಡಿದ್ರಂತೆ. ಈಗ ಇವರ ಕನಸು ನನಸಾಗಿದೆ ಅನ್ನೋದಕ್ಕೆ ಈ ರೋಬೋನೇ ನಿದರ್ಶನ. 8 ಕಿಲೋ ತೂಕದ ಮಾನವನಂತೆ ನಡೆಯುವ ರೋಬೋವನ್ನು ತಯಾರಿಸಿದ್ದಾರೆ ಈ ಜೋಡಿ. ತುಂಬ ಕಷ್ಟಪಟ್ಟು ಈ ರೋಬೋಟ್ನ ಮಾಡಿದ್ವಿ. ಇದು ಆ್ಯಕ್ಚುಲಿ 4th ರೋಬೋಟು. ಇದಕ್ಕೂ ಮುಂಚೆ 3 ಮಾಡಿದ್ವಿ, ಅದು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ. ಯಾಕೆ ಅಂದರೆ ಬರೀ ಪ್ಲಾಸ್ಟಿಕ್ಕು ಥರ್ಮೋಕೋಲ್ಸ್ ಯೂಸ್ ಮಾಡಿದ್ವಿ, ಸ್ಟ್ರಾಂಗ್ ಆಗಿರಲಿಲ್ಲ. ಈಗ ಮಾಡಿರೋದ್ರಲ್ಲಿ ತುಂಬ ಮೆಟಲ್ಸ್ ಯೂಸ್ ಮಾಡಿದ್ದೀವಿ. 10 DC ಮೋಟರ್ಸ್ ಯೂಸ್ ಮಾಡಿದ್ದೀವಿ, ರಿಮೋಟ್ ಕಂಟ್ರೋಲ್ ಸರ್ಕ್ಯೂಟ್ಸ್ ಯೂಸ್ ಮಾಡಿದ್ದೀವಿ, ಇಂಜೆಕ್ಷನ್ಸ್ನ ಹೈಡ್ರಾಲಿಕ್ ಸಿಸ್ಟಮ್ಸ್ ಥರ ವರ್ಕ್ ಆಗೋ ಥರ ಮಾಡಿದ್ದೀವಿ, ತುಂಬ ಮೆಕ್ಯಾನಿಸಮ್ಸ್ ಯೂಸ್ ಮಾಡಿದ್ದೀವಿ. ಪ್ಲಾಸ್ಟಿಕ್ಸ್, ಮೆಟಲ್ಸ್, ಸ್ಪಾಂಜ್, ಥರ್ಮೋಕೋಲ್ಸ್, ಬಾಡಿ ಡಿಸೈನ್ ಎಲ್ಲ ನಾವು ಮನೆಯಲ್ಲೇ ಕೂತ್ ಮಾಡಿರೋದು. ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್. ಥರ್ಮೋಕೋಲ್, ಪ್ಲಾಸ್ಟಿಕ್, ಮೆಟಲ್ ಅನ್ನ ಬಳಸಿ ರೋಬೋವನ್ನು ತಯಾರಿಸಲಾಗಿದೆ. 5 ಅಡಿ ಎತ್ತರದ ರೋಬೋ ತಯಾರಿಸಲು 10 DC ಡೈನಮೋ ಮೋಟಾರ್ ಅನ್ನ ಅಳವಡಿಸಲಾಗಿದೆ. ರೋಬೋ ಮಾನವನಂತೆ ನಡೆಯುತ್ತೆ, ಕೈಗಳನ್ನು ಮಡಚುತ್ತೆ, ಸೌಂಡ್ ಮಾಡಿದ್ರೆ ತಲೆಯನ್ನ ಅತ್ತ ಇತ್ತ ತಿರುಗಿಸುತ್ತೆ. ಇನ್ನು ಇಷ್ಟೆಲ್ಲ ಮಾಡಿದ್ದು ಬಿಡುವಿನ ಸಮಯದಲ್ಲಿ ಮಾತ್ರ. ಇದರಿಂದ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ರೋಬೋಗಳನ್ನು ಮಾಡುವ ಹುಮ್ಮಸ್ಸು ಮೂಡಿದೆ. ಡಿಫ್ರೆನ್ಸ್ ಇಲ್ಲ ಅಂದ್ರೆ ಇದು ಅದಕ್ಕೂ ರಿಲೇಟೆಡ್ ಏನಿಲ್ಲ. ಆದ್ರೂ ಈ ತರದ್ದು ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಅವರು ಪ್ಲಾನ್ ಅಪ್ ಮಾಡಿ ನಮ್ಮ CRPC ಅಂದ್ರೆ ಸಿಟಿಸನ್ ರೈಟ್ಸ್ ಪ್ರೊಟೆಕ್ಷನ್ ಕೌನ್ಸಿಲ್ ಆಫೀಸ್ಗೆ ಬಂದು ಅವರು ಇನ್ಫಾರ್ಮ್ ಮಾಡಿದ್ರು ಅವ್ರ ಬ್ರದರ್ ಜೊತೆಲಿ. ನಾವು ಅವ್ರನ್ನ ಪ್ರಮೋಟ್ ಮಾಡಿ ಅಂದ್ರೆ ಜನಶ್ರೀ ನ್ಯೂಸ್ ಕಡೆಯಿಂದ ಅದನ್ನೇನಾದ್ರು ಒಂದು ಪ್ರಮೋಟ್ ಮಾಡೋಣ, ಸೊ ಅವ್ರನ್ನ ನ್ಯಾಷನಲ್ ಲೆವೆಲ್ ಅಚೀವ್ಮೆಂಟ್ ಅಂದ್ರೆ ಅವ್ರು ಏನ್ ಮಾಡಿದ್ದಾರೆ ಅನ್ನೋದನ್ನ ಜನಗಳಿಗೆ ತೋರಿಸ್ಕೊಡೋಣ ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ ಅವ್ರನ್ನ ಕರ್ಕೊಂಡು ಬಂದು ಜನಗಳ ಮುಂದೆ ತೋರಿಸ್ತಾ ಇದೀವಿ. ಈ ತರ ಅಚೀವ್ಮೆಂಟ್ ಯಾವುದೇ ಹುಡುಗರಾಗಿರ್ಬೋದು, ಇನ್ನು ಮುಂದೆ ಬೇರೆ ಯಾರಾದ್ರೂ ಹುಡುಗರಾಗಿರ್ಬೋದು, ಈ ತರ ಅಚೀವ್ಮೆಂಟ್ ಅಂದ್ರೆ ಏನಾದ್ರು ರೋಬೋಟ್ ರಿಮೋಟ್ ಕಂಟ್ರೋಲ್ ನಿಂದ ಚಲಿಸುತ್ತೆ. ಮೋಟಾರ್ ಹಾಗೂ ಹೈಡ್ರಾಲಿಕ್ ಸಿಸ್ಟಮ್ ನಿಂದ ಕೆಲಸ ಮಾಡ್ತಾ ಇದೆ. ಆಸುಪಾಸಿನ ಅಂಗಡಿಗಳಿಂದಲೇ ಕಚ್ಚಾ ವಸ್ತುಗಳನ್ನ ಖರೀದಿಸಿ ಸುಮಾರು 52,000 ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಇನ್ನು ಇದರ ತಲೆಯನ್ನು ಇಂಗ್ಲಿಷ್ನ ರಿಯಲ್ ಸ್ಟೀಲ್ ಅನ್ನೋ ಮೂವಿಯ ರೀತಿಯಲ್ಲಿ ತಯಾರಿಸಲಾಗಿದೆಯಂತೆ. CRPC ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡಿದ್ದು ಈ ರೀತಿಯ ರೋಬೋ ಹೊರತರಲು ಸಾಧ್ಯವಾಗಿದೆ ಅಂತಾರೆ ವಿದ್ಯಾರ್ಥಿಗಳು. ಒಟ್ಟಿನಲ್ಲಿ ಒಂದು ಹೊಸ ಆವಿಷ್ಕಾರಗಳು ಈಗ ಬೆಳಕಿಗೆ ಬರ್ತಿವೆ. ಮಾತ್ರವಲ್ಲದೆ ವಿಜ್ಞಾನ ಮುಂದುವರೆದಿದೆ ಅನ್ನೋದಕ್ಕೆ ಇದಕ್ಕಿಂತ ಮಿಗಿಲಾದ ಸಾಕ್ಷಿ ಬೇಕಾಗಿಲ್ಲ.